ಎಲ್ಲ ನನ್ನ ಪ್ರೀತಿಯ ಕನ್ನಡ ಮನಸ್ಸುಗಳಿಗೆ ಈ ನಿಮ್ಮನೆ ಹುಡುಗ ಪ್ರಮೋದ್ ಮಾಡುವ ನಮಸ್ಕಾರಗಳು. ವೆಲ್ಕಮ್ ಟು ಪಮ್ಮೀಸ್ ಲಾಗ್ಸ್. ಇವತ್ತು ಒಂದು ವಿಶೇಷವಾದ ಲಾಗ್ ಒಂದಿಗೆ ನಾನು ನಿಮ್ಮ ಜೊತೆ ಇದ್ದೀನಿ. ಇವತ್ತು ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ಅವರ 67ನೇ ಹುಟ್ಟುಹಬ್ಬ. ಅವರ ಹುಟ್ಟುಹಬ್ಬ ಯಾವ ಥರ ಇರುತ್ತೆ, ಯಾವ ಥರ ಸೆಲೆಬ್ರೇಷನ್ ನಡೆಯುತ್ತೆ, ಎಲ್ಲೆಲ್ಲಿ ಹೋಗ್ತಾರೆ, ಏನು ಅನ್ನೋದನ್ನ ಫುಲ್ ಈ ಲಾಗಲ್ಲಿ ನಾನು ತೋರಿಸಿದ್ದೀನಿ. ಈಗ ನಾವು ಫಸ್ಟು RR ನಗರ ಅವ್ರ ಮನೆಯಿಂದ ಸೀದಾ ಎಚ್ ಎಂ ಕೃಷ್ಣಮೂರ್ತಿ ಅವ್ರ ಜೊತೆಗೆ ನಾವು ಸೀದಾ ಹೋಗ್ತಾ ಇರೋದು ಮಾಗಡಿ ಉಚ್ಚಮ್ಮೇಗೌಡರ ಪಾಳ್ಯಕ್ಕೆ ನಾವು ಇವಾಗ ಹೋಗ್ತಾ ಇದ್ದೀವಿ. ಆಲ್ರೆಡಿ ನಾನು ಆಗಲೇ ಬಂದಿದ್ದೀನಿ. ಇವಾಗ ಉಚ್ಚಮ್ಮೇಗೌಡರ ಪಾಳ್ಯಕ್ಕೆ ಇದು ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ಅವರು ಸ್ವತಃ ಕಟ್ಟಿಸಿರುವಂಥ ಒಂದು ಕಾಲಭೈರವೇಶ್ವರನ ಒಂದು ಸನ್ನಿಧಾನ. ಹಾಗೆ ನೋಡಿ, ಅವ್ರ ಬರ್ತಡೆಗೆ ಒಂದು ಟಾಟಾ ಎಸ್ ಎಷ್ಟು ದೊಡ್ಡದಿದೆಯೋ ಅಷ್ಟು ದೊಡ್ಡದಾಗಿ ಬಂದಿದೆ ಈ ಕೇಕು. ಶ್ರೀಯುತ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಬರೆಸಿದ್ದಾರೆ ಅವರ ಒಂದು ಅಭಿಮಾನಿಗಳು. ಹಾಗೆ ಆ ದೇವಸ್ಥಾನ ಬಂದು ಅವರು ಜೈಲಿಂದನೇ ನಿಂತು ಕಟ್ಟಿಸಿರೋವಂಥ ದೇವಸ್ಥಾನ. ಆ ಜಾಗಕ್ಕೆ ಬಂದಿದ್ದಾರೆ. ಏನು ಅಂತಂದರೆ ಕಾಲಭೈರವೇಶ್ವರನಿಗೆ ಪೂಜೆ ಸಲ್ಲಿಸಿ ಹಾಗೆ ಅವರ ಒಂದು ಹುಟ್ಟುಹಬ್ಬನ ಇಲ್ಲಿ ಆಚರಣೆ ಮಾಡೋಕ್ಕೆ ಅವರ ಹುಟ್ಟೂರಿಗೆ ಬಂದಿದ್ದಾರೆ, ಉಚ್ಚಮ್ಮೇಗೌಡರ ಪಾಳ್ಯಕ್ಕೆ. ಈಗ ಆಗಮನ ಅವ್ರದ್ದು. ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ಅವರು ಈಗೇನು ಬರ್ತಾ ಇದ್ದಾರೆ, ಅವರ ಒಂದು 67ನೇ ವರ್ಷದ ಹುಟ್ಟುಹಬ್ಬನ ಆಚರಣೆ ಮಾಡೋಕ್ಕೆ ತಮ್ಮ ಸ್ವಂತ ಊರಿಗೆ ಬಂದಿದ್ದಾರೆ, ಉಚ್ಚಮ್ಮೇಗೌಡರ ಪಾಳ್ಯಕ್ಕೆ. ಅವರೇ ಕಟ್ಟಿಸಿರೋವಂಥ ಒಂದು ದೇವಸ್ಥಾನಕ್ಕೆ. ಸುಮಾರು ಅವ್ರ ಕಡೆ ಅಭಿಮಾನಿಗಳು ಎಲ್ಲರೂ ಕೂಡ ಆಗಲೇ ಆಗಮಿಸಿದ್ರು. ಆಗಲೇ ಒಂದು 10-10:30 ಆಗಿತ್ತು. ಸೊ ಈಗ ಒಂದು 67 ದೀಪಗಳನ್ನ ಹಚ್ಚಿ ಅವರ ಒಂದು ದೇವರಿಗೆ ಒಂದು ಪೂಜೆನ ಸಲ್ಲಿಸುವಂಥ ಸಮಯ ಇದು. 67 ವರ್ಷಕ್ಕೆ 67 ದೀಪನ ಹಚ್ತಾ ಇದ್ದಾರೆ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ. ಹಾಗೆ ನೋಡಿ, ಇದೆ ಅವರು ಕಟ್ಟಿಸಿರೋವಂಥ ಒಂದು ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ. ಸೊ ವರ್ಷ ಕೂಡ ಅವರು ಇಲ್ಲಿ ಬಂದು ದೇವರಿಗೆ ದರ್ಶನ ಮಾಡಿ ದೇವರಿಗೆ ಪೂಜೆ ಸಲ್ಲಿಸಿ ಆಮೇಲೆ ಅವರ ಒಂದು ಹುಟ್ಟುಹಬ್ಬನ ಅವರು ಆಚರಣೆ ಮಾಡೋದು. ಸೊ ಬೇರೆ ಕಡೆಯೂ ವರ್ಷ ಒಂದೊಂದು ಕಡೆ ಸೆಲೆಬ್ರೇಷನ್ ಮಾಡಿದ್ರು ಕೂಡ ಅವರು ಫಸ್ಟು ಬಂದು ಭೈರವನ ದರ್ಶನ ಮಾಡಿ ಮಾಗಡಿ ಅವ್ರ ಹುಟ್ಟೂರಿಗೆ ಬಂದು ಶ್ರೀ ಕಾಲಭೈರವೇಶ್ವರನ ದರ್ಶನ ಮಾಡಿ ಪೂಜೆ ಮಾಡಿದ ಮೇಲೇ ಬೇರೆ ಕಡೆ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡ್ತಾರೆ. ಈ ಸರಿ ಪರ್ಟಿಕ್ಯುಲರ್ ಆಗಿ ಅವ್ರ ಊರಲ್ಲೇ ಯಾಕೆ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಎಸ್ ಎಂ ಕೃಷ್ಣ ಅವರು ಅಗಲಿದ್ರು ನಮ್ಮನ್ನೆಲ್ಲ ಬಿಟ್ಟು. ಹಾಗಾಗಿ ಯಾವುದೇ ಥರ ಸೆಲೆಬ್ರೇಷನ್ ಇರಬಾರ್ದು ಅನ್ನೋದಕ್ಕೆ ಊರಲ್ಲೇ ಅವರು ಸೆಲೆಬ್ರೇಷನ್ ಮಾಡ್ಕೊಳ್ಳೋಕ್ಕೆ ದೇವ್ರಿಗೆ ಸಿಂಪಲ್ಲಾಗಿ ಬಂದು ಒಂದು ಪೂಜೆ ಸಲ್ಲಿಸಿ ಅಲ್ಲೇ ಒಂದು ಸೆಲೆಬ್ರೇಷನ್ನ ಮಾಡ್ಕೊಳ್ಳೋಕ್ಕೆ ಇಷ್ಟಪಟ್ಟು ಬಂದಿದ್ರು. ಹಾಗೆ ಈಗ ಭೈರವನ ಹತ್ರ ದರ್ಶನ ಆಗಿ ನೆಕ್ಸ್ಟು ಇಲ್ಲಿ ನಾಗರ ಒಂದು ಪೂಜೆನ ಸಲ್ಲಿಸ್ತಾ ಇದ್ದಾರೆ. ಈಗ ನಾಗರ ಪೂಜೆನ ನೋಡ್ಬೋದು ನೀವು. ಸುತ್ತ ದೀಪದ ಅಲಂಕಾರಗಳನ್ನ ಮಾಡಿ ದೀಪದ ಒಂದು ಅಲಂಕಾರವನ್ನು ಮಾಡಿ ಪೂಜೆನ ನಾಗರಿಗೆ ಸಲ್ಲಿಸ್ತಾ ಇದ್ದಾರೆ. ಇದು ಸಲ್ಲಿಸ್ತಾ ಇದ್ದಂಗೆ ಎಲ್ಲ ಮುಗೀತು. ಕೇಕು ಕೂಡ ಸ್ಟೇಜಿಗೆ ಬಂದು ರೆಡಿಯಾಗಿತ್ತು. ಕೇಕ್ ಮಾತ್ರ ಎಷ್ಟು ದೊಡ್ಡ ಕೇಕು ಅಂತಂದರೆ ಸಿಕ್ಕಾಪಟ್ಟೆ. ಎಷ್ಟು ಕೆ ಜಿ ಅಂತ ನನಗಂತೂ ಗೊತ್ತಿಲ್ಲ, ಬಟ್ ಯಾರೋ ಅಭಿಮಾನಿಗಳು ತುಂಬ ದೊಡ್ಡದಾಗಿ ಒಂದು ಕೇಕ್ನ ಮಾಡಿಸಿದ್ದಾರೆ. ನೋಡ್ಬೋದು ನೀವು, ತುಂಬ ಚೆನ್ನಾಗೂ ಇತ್ತು ಡಿಸೈನ್ ಎಲ್ಲ. ಒಂದು ಟಾಟಾ ಏಸ್ ದೊಡ್ಡ ಗಾಡಿ ಅಷ್ಟು ದೊಡ್ಡದು ಒಂದು ಕೇಕ್ ಇದು. ಈಗ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ನೀವೇ ನೋಡಿ. ಕೇಕು ಕಟ್ಟಾಯಿತು. ತುಂಬ ದೊಡ್ಡ ಕೇಕ್ ಇದು. ಆ್ಯಕ್ಚುಲಿ ತುಂಬ ಜನ ಸೇರಿದ್ರು. ಇಷ್ಟು ಜನಕ್ಕೆ ಇಷ್ಟು ದೊಡ್ಡ ಕೇಕ್ ಬೇಕೇ ಬೇಕು. ಸುಮಾರು ಜನಕ್ಕೆ ಎಲ್ಲರಿಗೂ ಕೂಡ ಅವರು ಒಂದು ಕೇಕ್ನ ತಿನ್ನಿಸಿ ಹಾಗೆ ಎಲ್ಲರೂ ಕೂಡ ವಿಶ್ ಮಾಡೋಕ್ಕೆ ಬಂದಿದ್ದವರೆಲ್ಲ ವಿಶ್ ಮಾಡಿದ್ರು. ಈ ವಿಡಿಯೋನ ಒಂದು ಸ್ವಲ್ಪ ಸ್ಪೀಡಾಗಿ ತೋರಿಸ್ತೀನಿ. ಈ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಯಾವ ಥರ ನೆಕ್ಸ್ಟ್ ಪ್ರೋಗ್ರಾಮ್ ಇದೆ ಇವ್ರದ್ದು ಅನ್ನೋದನ್ನು ನಾನು ತೋರಿಸ್ತೀನಿ ಇದೇ ಲಾಗಲ್ಲಿ.
ಕೇಕ್ ಕಟ್ಟಿಂಗ್ ಆಗಿ ಕೇಕ್ ತಿನ್ನಿಸ್ತಾ ಸುಮಾರು ಜನ ಒಂದು ಹಾರ ಶಾಲ್ಗಳನ್ನ ತಂದು ಅವರ ಒಂದು ಅಭಿಮಾನನ ಆ ರೀತಿ ಶ್ರೀ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ಅವರಿಗೆ ತೋರಿಸ್ತಾ ಇದ್ದಾರೆ. ಸುಮಾರು ಹಾರಗಳು, ಸಿಕ್ಕಾಪಟ್ಟೆ ಹಾರಗಳು. ಹಾಗೆ ಇದನ್ನು ಕೂಡ ತುಂಬ ಸ್ಪೀಡಾಗಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಹಾಗೆ ಈ ಕಡೆಗೆ ಪಟಾಕಿ ಅಂಟಿಸ್ತಾ ಇದ್ದಾರೆ, ಆ ಕಡೆ ಕೇಕ್ ಕಟ್ಟಿಂಗು ಮತ್ತು ಸೆಲೆಬ್ರೇಷನ್ ನಡೀತಾ ಇದೆ. ಇನ್ನೊಂದು ಕಡೆಗೆ ಊಟದ್ದು ಒಂದು ವ್ಯವಸ್ಥೆ ಕೂಡ ಮಾಡಿದ್ರು ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ಅವರು. ಆ ಕಡೆ ಊಟ ಮಾಡೋವಂಥವ್ರು ಊಟನೂ ಕೂಡ ಮಾಡ್ತಾ ಇದ್ದಾರೆ ನೋಡ್ಬೋದು. ಎಲ್ಲ ಆಲ್ಮೋಸ್ಟ್ ಒಂದು ಅರ್ಧ ಪ್ರೋಗ್ರಾಮ್ ಮುಗ್ದೋಗಿದೆ. ಇನ್ನು ಸುಮಾರು ಜನ ಬರ್ತಾನೆ ಇದ್ದಾರೆ ಹಾರಗಳು ತೊಗೊಂಡು. ಹಾಗೆ ಅವರ ಒಂದು ಅಭಿಮಾನನ ತೋರಿಸ್ತಾ ಇದ್ದಾರೆ. ಹಾರದ ಒಂದು ಮತ್ತು ಹಾರ ಹಾಕಿ ಮತ್ತು ಅವ್ರಿಗೆ ಒಂದು ಗೌರವ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಅವರ ಒಂದು ಹಿನ್ನೆಲೆನ ನೋಡ್ಕೊಂಬರೋದಾದರೆ, ಇವರು ಹುಟ್ಟಿದ್ದು ಮಾಗಡಿಲಿ ಉಚ್ಚಮ್ಮೇಗೌಡರ ಪಾಳ್ಯದಲ್ಲಿ. ಹಾಗೆ ಇವರು ಡೇಟ್ ಆಫ್ ಬರ್ತ್ ಬಂದು 1957 ಡಿಸೆಂಬರ್ 11ನೇ ತಾರೀಕು ಇವರ ಜನನ. ಹಾಗೆ ಮಾಗಡಿಯ ಒಂದು ರೈತಾಪಿ ಕುಟುಂಬದಲ್ಲಿ ಅವರು ಒಂದು ಜೀವನನ ನಡೆಸ್ಕೊಂಬರ್ತಾರೆ. ಹಾಗೆ ಒಂದು ಏಜ್ ಅಂತ ಬಂದಾಗ, ಒಂದು ಕೆಲಸ ಮಾಡಬೇಕು ಅಂತ ಬಂದಾಗ ಅವರು ಸೀದಾ ಬರೋದೇ ಬೆಂಗಳೂರಿಗೆ. ಸುಮಾರು ಜನಕ್ಕೆ ಈ ವಿಷಯಗಳು ಗೊತ್ತಿರುತ್ತೆ. ಹಾಗೆ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಲ್ಲಿ ಒಂದು ಒಳ್ಳೆ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಈ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ಅವ್ರಿಗೆ ಇನ್ನೊಂದು ಹೆಸರು ಬರುತ್ತೆ ಬೆಂಗಳೂರಿಗೆ ಬಂದಮೇಲೆ, ಅದೇ ಜೈಡ್ರಹಳ್ಳಿ ಕೃಷ್ಣಪ್ಪ ಅಂತ. ಹಾಗೆ ಜೈಡ್ರಹಳ್ಳಿ ಕೃಷ್ಣಪ್ಪ ಅಂತ ಯಾಕೆ ಹೆಸರು ಬಂತು ಅಂದರೆ, 1980-90s ಇವರ ಒಂದು ಹೆಸರು ಭೂಗತ ಲೋಕದಲ್ಲೇ ಒಂದು ದೊಡ್ಡ ಒಂದು ಹೆಸರಾಗಿ ಬೆಳೆಯುತ್ತೆ. ಇಡೀ ಬ್ಯಾಂಗ್ಳೂರಿಗೆ ಡಾನ್ ಅಂತ ಒಂದು ಹೆಸರು ಕೂಡ ತಗೊತಾರೆ ಇವರು. ಆ ಲೆಕ್ಕಕ್ಕೆ ಇವರು ಅಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಈ ಭೂಗತ ಲೋಕದಲ್ಲಿ ಒಂದು ಹೆಸರು ಮಾಡಿರ್ತಾರೆ. ಜೈಡ್ರಹಳ್ಳಿ ಕೃಷ್ಣಪ್ಪ ಅಂತ, JK ಅಂತಲೂ ಕೂಡ ಕರೀತಾರೆ, MD ಅಂತ ಕೂಡ ಕರೀತಾರೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಬೆಂಗಳೂರು ಅನ್ನೋ ಒಂದು ದೊಡ್ಡ ಹೆಸರನ್ನ ಇವರು ಮಾಡ್ತಾರೆ. ಹಾಗೆ ಕಾಲಕ್ರಮೇಣ ಭೂಗತ ಲೋಕದಿಂದ 2000ನೇ ಇಸ್ವಿ 2001ನೇ ಇಸ್ವಿಲಿ ದೂರ ಆಗ್ತಾರೆ ಸಂಪೂರ್ಣವಾಗಿ. ಹಾಗೆ ಅವ್ರಿಗೆ ಅನ್ಸೋದು ಒಂದೇ, ಒಂದು ಜನಕ್ಕೆ ಏನಾದ್ರು ಒಂದು ಸಹಾಯ ಮಾಡಬೇಕು ಅಥವಾ ಜನಕ್ಕೆ ನಾವು ನಿಂತ್ಕೊಂಡು ನ್ಯಾಯ ಕೊಡಿಸ್ಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಅವರು ಮಾಡೋ ಅಂಥದ್ದು ಸುಮಾರು ಸಾವಿರಾರು ಜನಕ್ಕೆ ಒಂದು ಆಪ್ರೇಷನ್ಸ್ನ ಮಾಡಿಸ್ತಾರೆ. ತುಂಬ ಕಷ್ಟದಲ್ಲಿರೋ ಜನಕ್ಕೆ ಹೆಲ್ಪ್ ಮಾಡ್ತಾರೆ. ಎಷ್ಟೋ ಜನಕ್ಕೆ ರೇಷನ್ಗಳು ಕೊಡಿಸ್ತಾರೆ. ಸಾವಿರಾರು ಜನಕ್ಕೆ, ಸುಮಾರು ಅವರು ಬರೀ ಈ ಇಸ್ವಿ ವರ್ಷದಲ್ಲಿ ಸುಮಾರು ಒಂದು 10,000-15,000 ಜನಕ್ಕೂ ಮೇಲೆ ಅವರು ಸುಮಾರು ಆಪ್ರೇಷನ್ಸು, ಹೆಲ್ಪು ಎಲ್ಲ ಸೇರಿಸಿ ನಾನು ಹೇಳ್ತಾ ಇರೋದು. ಸುಮಾರು ಸಮಾಜ ಸೇವೆ ಮಾಡುವಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಅವರು ಮಾಡ್ತಾರೆ. ಹಾಗೆ ಇವರು ಸ್ಟಾರ್ಟ್ ಮಾಡುವಂಥ ಇನ್ನೊಂದು ಪ್ರೋಗ್ರಾಮೇ ನಾಡಪ್ರಭು ಕೆಂಪೇಗೌಡರ ಒಂದು ಪುತ್ಥಳಿನ ಮಾಗಡಿಗೆ ತಗೊಂಬಂದು ಸ್ಥಾಪನೆ ಮಾಡಿ ಅದರದ್ದು ಒಂದು ಸಂಘವನ್ನು ಅವರು ನಿರ್ಮಾಣ ಮಾಡಿ ಎಲ್ಲರಿಗೂ ವರ್ಷ ಕೂಡ ಮಾಗಡಿ ಕೆಂಪೇಗೌಡರ ಒಂದು ಉತ್ಸವನ ಮಾಡ್ಕೊಂಡು ಅವರು ಇವತ್ತಿಗೂ ಕೂಡ ಆ ಉತ್ಸವವನ್ನು ತುಂಬ ಗ್ರ್ಯಾಂಡಾಗಿ ಮಾಡಿ ಬರೋವಂಥ ಎಲ್ಲ ಸಾವಿರಾರು ಜನ ಕೆಂಪೇಗೌಡರು ಭಕ್ತರಿಗಾಗಲಿ ಅಥವಾ ಎಲ್ಲರೂ ಕೂಡ ಕೆಂಪೇಗೌಡರು ಒಂದು ಉತ್ಸವಕ್ಕೆ ಬರೋರು ಎಲ್ಲರಿಗೂ ಅನ್ನದಾನ ಮಾಡಿ ತುಂಬ ಗ್ರ್ಯಾಂಡಾಗಿ ಒಂದು ಫಂಕ್ಷನ್ನ ನಡೆಸ್ಕೊಡ್ತಾರೆ. ಆ ಫಂಕ್ಷನ್ಗೆ ನಮ್ಮ ಕರ್ನಾಟಕದ ಎಲ್ಲ ಚಲನಚಿತ್ರ ನಟರು, ನಟಿಯರು ಹಾಗೂ ಎಲ್ಲ ರಾಜಕಾರಣಿ ಗಣ್ಯ ವ್ಯಕ್ತಿಗಳು ಎಲ್ಲರೂ ಕೂಡ ಆಗಮನ ಇರುತ್ತೆ. ಇವರ ಒಂದು ಆಡಳಿತದಲ್ಲಿ ಅದೆಲ್ಲ ಕೂಡ ಸಂಪೂರ್ಣವಾಗಿ ನಡೆಯುವಂಥದ್ದು. ಹಾಗೆ ಇವರ ಒಂದು ಸಮಾಜ ಸೇವೆಯನ್ನು ಮೆಚ್ಚಿ ಅಮೇರಿಕದ ಫ್ಲೋರಿಡಾ ಯೂನಿವರ್ಸಿಟಿಯವರು ಇವ್ರಿಗೆ 14ನೇ ತಾರೀಕು ಸೆಪ್ಟೆಂಬರ್ 2012ರಲ್ಲಿ ಡಾಕ್ಟ್ರೇಟ್ನ ಇವ್ರಿಗೆ ಕೊಡ್ತಾರೆ. ಹಾಗಾಗಿ ಇವರು ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿಯಾಗಿ ಅವರ ಒಂದು ಸಮಾಜಮುಖಿ ಸೇವೆನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಮುಂದಕ್ಕೂ ಕೂಡ ಅವರು ಮುಂದುವರಿಸ್ಕೊಂಡು ಹೋಗ್ತಾರೆ. ಹಾಗೆ ಅವರದೇ ಆದಂಥ ಒಂದು ಯೂಟ್ಯೂಬ್ ಚಾನೆಲ್ ಕೂಡ ಇದೆ, ಅಭಿನಯ ಕೆಂಪೇಗೌಡ ಅಂತ, AKG TV ಅಂತ ಕೂಡ ಅದನ್ನು ಕರೀತಾರೆ. ಅದರಲ್ಲಿ ಕೆಂಪೇಗೌಡರ ಒಂದು ಹಿನ್ನೆಲೆ ಹಾಗೆ ಅವರ ಬದುಕಿನ ಒಂದು ಅನುಭವವನ್ನು ಆ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನೀವು ನೋಡ್ಬೋದು. ಹಾಗೆ ಅವರು ಇಷ್ಟು ವರ್ಷದಿಂದ ಏನೇನು ಸಮಾಜ ಸೇವೆಗಳು ಮಾಡ್ಕೊಂಡ್ಬಂದಿದ್ದಾರೆ, ಹಾಗೆ ಇನ್ನು ಮುಂದಕ್ಕೆ ಏನು ಮಾಡ್ತಾ ಇದ್ದಾರೆ ಅಥವಾ ಅವರ ಮುಂದಕ್ಕೆ ಇನ್ನೂ ಒಂದು ಸಮಾಜ ಸೇವೆ ಯಾವ್ಯಾವ ಥರ ಅವರು ಅಂದ್ಕೊಂಡಿದ್ದಾರೆ ಮಾಡಬೇಕು ಅನ್ನೋದನ್ನ ಅದನ್ನು ನೀವು AKG ಯೂಟ್ಯೂಬ್ ಚಾನಲ್ನಲ್ಲಿ ಕೂಡ ನೋಡ್ಬೋದು. ಹಾಗೆ ಇನ್ನು 14ನೇ ತಾರೀಕು ಡಿಸೆಂಬರ್ಗೆ ಆ AKG ಚಾನಲ್ ಓಪನ್ ಆಗಿ 1 ವರ್ಷಕ್ಕೆ ಅವರು ಕೂಡ ಅದರದ್ದು ಒಂದು ಸೆಲೆಬ್ರೇಷನ್ ಕೂಡ ಮಾಡ್ತಾ ಇದ್ದಾರೆ. ನೀವೇ ನೋಡಿದಾಗೆ ಒಂದು ರೈತಾಪಿ ಕುಟುಂಬದಲ್ಲಿ ಒಬ್ಬರು ರೈತರ ಮಗನಾಗಿ ಹುಟ್ಟಿದ್ದಂಥ ಕೃಷ್ಣಪ್ಪನವರು ಬೆಂಗಳೂರಿಗೆ ಬಂದು
ಜೈಡ್ರಳ್ಳಿ ಕೃಷ್ಣಪ್ಪರವರಾಗಿ ಹಾಗೆ ಆ ಭೂಗತ ಲೋಕದಿಂದ ತುಂಬ ವರ್ಷದ ಹಿಂದೆಯೇ ದೂರ ಆಗಿ ಈಗ ಡಾಕ್ಟರ್ ಎಚ್.ಎಂ. ಕೃಷ್ಣಮೂರ್ತಿಯಾಗಿ ಎಷ್ಟೋ ಸಾವಿರಾರು ಜನಕ್ಕೆ ನೆರವಾಗಿ ಇವತ್ತು ಅವ್ರ ಸೇವೆನ ಅವರು ಸಲ್ಲಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಇವರ ಒಂದು ಜೀವನ ಚರಿತ್ರೆ ರೋಚಕವಾಗಿರುವಂಥ ಚರಿತ್ರೆ. 67ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ನಾವೆಲ್ಲ ಕೋರುತ್ತಾ, ಹಾಗೆ ಅವ್ರಿಗೆ ದೇವರು ಇನ್ನೂ ಒಳ್ಳೆ ಶಕ್ತಿ ಕೊಟ್ಟು ಇನ್ನೂ ಸುಮಾರು ಜನರಿಗೆ ಕಷ್ಟದಲ್ಲಿರೋರಿಗೆಲ್ಲರಿಗೂ ಅವರಿಂದ ಸಹಾಯ ಆಗಲಿ ಅಂತ ಕೇಳ್ಕೊತ, ಹಾಗೆ ನಮ್ಮ ಮಾಗಡಿಯ ಎಲ್ಲ ಜನತೆನ ಮೀಟ್ ಮಾಡಿ ಅವರು ಡೈರೆಕ್ಟಾಗಿ ಹೊರಟಿದ್ದು ಕೆಂಪೇಗೌಡರು ಪುತ್ಥಳಿ ಇರೋ ಕಡೆ. ಕೆಂಪೇಗೌಡರು ಪುತ್ಥಳಿಗೆ ಪೂಜೆನ ಸಲ್ಲಿಸಿ, ಕೆಂಪೇಗೌಡರು ಪುತ್ಥಳಿಗೆ ಗೌರವವನ್ನು ಸಲ್ಲಿಸಿ, ಹಾಗೆ ಅಲ್ಲಿಂದ ಅವರು ಸೀದಾ ಹೊರಟಿದ್ದು ತಮ್ಮ RR ನಗರದ ಒಂದು ನಿವಾಸಕ್ಕೆ. ಹಾಗೆ ಅಲ್ಲೂ ಕೂಡ ಅವರ ನಿವಾಸದ ಹತ್ರ ಕೂಡ ಸುಮಾರು ಜನ ಜಮಾಯಿಸಿದ್ರು. ಯಾಕೆಂದರೆ ಅವ್ರಿಗೊಂದು ಪ್ರೀತಿಯಿಂದ ಕೇಕ್ನ ಕಟ್ ಮಾಡಿಸಿ ಅವರ ಒಂದು ಗೌರವನ ಸಲ್ಲಿಸೋಕ್ಕೋಸ್ಕರ ಸುಮಾರು ಜನ ಕಾಯ್ತಾಯಿದ್ರು. ಹಾಗಾಗಿ ನಾವು ಕೂಡ ಎಲ್ಲರೂ ಕೂಡ ಅವರ ಒಂದು RR ನಗರ ನಿವಾಸಕ್ಕೆ ಈಗ ಹೊರಟಿದ್ದೀವಿ ಮಾಗಡಿಯಿಂದ. ಸುಮಾರು ನಾವು ಮಾಗಡಿ ಬಿಟ್ಟಾಗೆ ಒಂದು 4:15 ಗಂಟೆ ಆಗಿತ್ತು. ನಾವು ಅಲ್ಲಿ RR ನಗರ ಹೋಗಿ ಸುಮಾರು ಮಧ್ಯದಲ್ಲಿ ಸುಮಾರು ಜನ ನಿಲ್ಲಿಸಿ ಅವರಿಗೆ ಕೇಕ್ನ ಕಟ್ ಮಾಡಿಸಿ ಸುಮಾರು ಕಡೆ ಒಂದು 7-8 ಕಡೆ ಮಾಗಡಿಯಿಂದ ಬರೀ ನಾವು RR ನಗರ ಬರೋಷ್ಟೊಳಗೆ 7ರಿಂದ 8 ಕಡೆ ನಾವು ಗಾಡಿನ ನಿಲ್ಲಿಸಿ ಅವರಿಗೆ ಕೇಕ್ಗಳನ್ನ ಕಟ್ ಮಾಡಿಸಿ ಅವರ ಅಭಿಮಾನಿಗಳು ಗೌರವ ತೋರಿಸಿ ಕಳಿಸ್ಕೊಟ್ಟಿದ್ರು. ಹಾಗಾಗಿ ನಾವು ಬರೋಷ್ಟೊಳಗೆ ಒಂದು 7-7:15 ಆಗಿತ್ತು. ಹಾಗಾಗಿ ನಿವಾಸಕ್ಕೆ ಬಂದು ಇಲ್ಲೂ ಕೂಡ ಫಂಕ್ಷನ್ಸ್ ನಡೀತಾ ಇದೆ. ಹಾಗೆ ಸುಮಾರು ಜನ ಆಗಲೇ ಜಮಾಯಿಸಿದರು ಇಲ್ಲೂ ಕೂಡ. ಹಾಗೆ ಒಳಗಡೆ ಕೂಡ ಕೇಕ್ ಕಟ್ಟಿಂಗ್ ನಡೀತಾ ಇತ್ತು. ಹಾಗೆ ನೀವೆಲ್ಲ ಈ ವಿಡಿಯೋ ನೋಡಿ ತುಂಬ ಖುಷಿ ಪಟ್ಟಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಒತ್ತಿ. ನಮಸ್ಕಾರ.